ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕುಲಕರ್ಣಿಯವರಿಗೆ ಇಂದು ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿರುವಂಥದ್ದು. ಹಾಗೆ ಸೆಕ್ಷನ್ ಕೋರ್ಟ್ ಏನು ಶಿಕ್ಷೆಯನ್ನು ನೀಡಿದ್ದಕ್ಕೆ ತಡೆಯನ್ನು ಕೂಡ ಕೊಟ್ಟಿರುವಂಥದ್ದು. ಸದ್ಯ ಅದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಅಡ್ವೊಕೇಟ್ ಸುನೀಲ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಹೈಕೋರ್ಟ್ನಲ್ಲಿ ಕುಲಕರ್ಣಿ ಅವರಿಗೆ ಜಾಮೀನನ್ನು ಕೊಟ್ಟಿರುವಂಥದ್ದು ಮತ್ತು ಸೆಕ್ಷನ್ ಕೋರ್ಟ್ ಕೊಟ್ಟಂತಹ ಏನು ಶಿಕ್ಷೆ ಇದೆ ಅದಕ್ಕೆ ತಡೆಯನ್ನು ಕೊಟ್ಟಿರುವಂಥದ್ದು. ಸೊ ಈ ವಾದ ವಿವಾದಗಳು ಹೇಗಿತ್ತು ಸರ್? ಇದು ನಮ್ಮ ಪರವಾಗಿ ವಿನಯ್ ಕುಲಕರ್ಣಿ ಅವ್ರದ್ದು ಈ ಪ್ರಕರಣದಲ್ಲಿ ಸೆಲೆಕ್ಸಲಾಗಿದೆ. ಅವ್ರದಕ್ಕೂ ಮತ್ತು ಅವರು ವಿನಯ್ ಕುಲಕರ್ಣಿಗೂ ಈ ಪ್ರಕರಣಕ್ಕೆ, ಯೋಗೇಶ್ ಗೌಡ ಪ್ರಕರಣಕ್ಕೆ ಯಾವುದೇ ರೀತಿಯ ಸಂಬಂಧ, ಎಳ್ಳಷ್ಟು ಸಂಬಂಧ ಇಲ್ಲ. ಇವ್ರನ್ನ ಈ ಪ್ರಕರಣದಲ್ಲಿ ಸಿಲುಕಿಸಲಾಗಿದೆ ಅನ್ನೋದು ಪ್ರತಿ ದಿನದ ಫಸ್ಟ್ ಡೇದು ವಾದ ಆಗಿತ್ತು ಸರ್. ಅವಾಗಿಂದನೂ ಕೆಳಹಂತದ ವಿಶೇಷ ನ್ಯಾಯಾಲಯದಲ್ಲೂ ಸಹ ಇದೇ ವಾದ ಆಗಿತ್ತು. ಆಮೇಲೆ ನಾವು ಸಾಕ್ಷಿ, ನಮ್ಮ ಕ್ರಾಸ್ ಎಕ್ಸಾಮಿನೇಷನ್ಸು ಅದೇ ಆಗಿತ್ತು. ಇವತ್ತು ಹೈಕೋರ್ಟಲ್ಲೂ ಸಹ ನಮ್ದು ಅದೇ ವಾದ ಆಗಿತ್ತು ಸರ್. ಅದನ್ನೆಲ್ಲ ಪರಿಗಣನೆ ಮಾಡಿ ಅವರು CBIನವರು ಸಹ ತೀವ್ರವಾದ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ರು. ಅದನ್ನೆಲ್ಲನೂ ಪರಿಗಣನೆ ಮಾಡಿ ಇವತ್ತು ಮಾನ್ಯ ನ್ಯಾಯಾಲಯ, ಉಚ್ಚ ನ್ಯಾಯಾಲಯ ಇವ್ರಿಗೆ ಶಿಕ್ಷಣ ಅಮಾನತಿನಲ್ಲಿಟ್ಟು ಇವತ್ತು ಬೇಲ್ ಕೊಟ್ಟಿದ್ದಾರೆ ಸರ್. ಜಾಮೀನು ಪಡೀಲಿಕ್ಕೆ ನಿಮ್ಮ ಪ್ರಮುಖ ವಾದ ಏನಾಗಿತ್ತು ಸರ್? ಅಂದರೆ ಈ ಕೇಸ್ಗೆ ಸಂಬಂಧಪಟ್ಟ ಸರ್, ಪ್ರಮುಖ ವಾದನೆ ಅದಾಗಿತ್ತು ಸರ್. ವಿನಯ್ ಕುಲಕರ್ಣಿ ಅವ್ರಿಗೂ ಇದಕ್ಕೆ ಸಂಬಂಧನೇ ಇಲ್ಲ ಅನ್ನೋದು ಒಂದು ಪ್ರಮುಖವಾದ ಆಗಿತ್ತು. ಆಮೇಲೆ ಕೆಳಹಂತದ ವಿಶೇಷ ನ್ಯಾಯಾಲಯ ಇವರಿಗೆ ಶಿಕ್ಷೆ ಕೊಟ್ಟಿರೋದೇನೆ ಒಬ್ಬ ಅಪ್ರೂವರ್ ಮಾಫಿ ಸಾಕ್ಷಿ ಅಂತ ಇದ್ದಾನೆ, ಅವ್ನ ಸಾಕ್ಷಿ ಆಧಾರದ ಮೇಲೆ ಆತ ಮಾಫಿ ಸಾಕ್ಷಿ ಅವ್ನು 3ನೇ ಅರ್ಜಿ 4ನೇ ಅರ್ಜಿನ ಹಾಕಿ ಅವನು ಸುಮಾರು 4-5 ವರ್ಷ ಅವನೇ ವಿಚಾರಣೆ ಪಡ ಇಡೀ ಪ್ರಕರಣದಲ್ಲಿ ಅವನೇ ಪ್ರಮುಖವಾದಂಥ ಆರೋಪಿಯಾಗಿದ್ದ. ಅವನ ಸಾಕ್ಷ್ಯನ ಯಾವುದೇ ಕಾರಣಕ್ಕೂ ನಂಬಬಾರ್ದು, ಅವನ ಸಾಕ್ಷ್ಯದ ಆಧಾರದ ಮೇಲೆ ಶಿಕ್ಷೆ ಕೊಡಬಾರ್ದು ಅನ್ನೋದು ನಮ್ಮ ವಾದ ಆಗಿತ್ತು ಸರ್. ಅದನ್ನು ಪರಿಗಣನೆ ಮಾಡಿದ್ದಾನೆ. ಆಮೇಲೆ ವಿನಯ್ ಕುಲಕರ್ಣಿ ಅವ್ರ ಪಾತ್ರನ ಈ ಪ್ರಕರಣದಲ್ಲಿ ಪ್ರೂವ್ ಮಾಡೋಕ್ಕೆ CBIನವರು ಯಾವುದೇ ಅಂತ ಬಲವಾದಂಥ ಸಾಕ್ಷ್ಯಗಳನ್ನ ಹಾಜರುಪಡಿಸಿಲ್ಲ ಅನ್ನೋದು ನಮ್ಮದು ವಾದ ಆಗಿತ್ತು. ಅದನ್ನೆಲ್ಲ ಕನ್ಸಿಡರ್ ಮಾಡಿ ಅದನ್ನೆಲ್ಲ ಪರಿಗಣನೆ ಮಾಡಿ ಇವತ್ತು ಬೇಲು ಸಿಕ್ಕಿದೆ ಸರ್. ಸರ್, ಒಟ್ಟು ಎಲ್ಲ ಅಂದರೆ ಈ ಒಂದು ಕೇಸ್ನಲ್ಲಿ ಇದ್ದಂಥ ಆರೋಪಿಗಳು ಎಲ್ಲರಿಗೂ ಕೂಡ ಶಿಕ್ಷೆ ಆಗಿತ್ತು. ಆ ಒಂದು ಶಿಕ್ಷೆ ಎಲ್ಲರಿಗೂ ಕೂಡ ಈಗ ಬೇಲ್ ಮಂಜೂರಾಗಿರೋದಾ, ಇಲ್ಲ ಬರೀ ಕುಲಕರ್ಣಿ ಅವರಿಗೆ ಮಾತ್ರ ಮಂಜೂರಾಗಿರೋದು? ಇಲ್ಲ ಸರ್, ಅದು ವಿನಯ್ ಕುಲಕರ್ಣಿ ಅವ್ರನ್ನ ಒಳಗೊಂಡಂತೆ ಒಂದಷ್ಟು ಜನ ಆರೋಪಿಗಳಿಗೆ ಮಾತ್ರ ಇವತ್ತು ಬೇಲ್ ಸಿಕ್ಕಿದೆ. ಉಳಿದಂಥ ಆರೋಪಿಗಳದ್ದು ಇನ್ನು ಅರ್ಜಿಗಳು ವಿಚಾರಣೆಗೆ ಬಾಕಿ ಇದೆ. ಅದು ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ ಅವ್ರದ್ದು ಸಹ ವಾದ ಮಂಡನೆ ನಡೀತೆ ಸರ್. ಅವ್ರು ಸಂಬಂಧಪಟ್ಟ ವಕೀಲರು ಅವ್ರು ಮಾಡ್ತಾರೆ. ಓಕೆ ಸರ್, ಈಗ ಈ ವಿಚಾರ ಅಂದರೆ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ CBI ಅಧಿಕಾರಿಗಳು, ಅಂದರೆ CBI ಪರ ವಕೀಲರು ಏನಾದರೂ ಸುಪ್ರೀಂ ಕೋರ್ಟ್ಗೆ ಹೋಗೋ ಸಾಧ್ಯತೆ ಇದೆಯಾ? ಅಂದರೆ ಹೋದರೆ ಅಲ್ಲಿಗೂ ನಿಮ್ಮ ಒಂದು ಇದೇನಿರುತ್ತೆ, ಅದಕ್ಕೆ ವಾದ ಏನಿರುತ್ತೆ? ಅಲ್ಲ, ಅಲ್ಲಿ ಅವ್ರಿಗೆ ಹೋಗೋಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಸರ್, ಇಲ್ಲ ಅಂತ ಇಲ್ಲ. ಅವ್ರು ಹೋದಂಥ ಸಂದರ್ಭದಲ್ಲಿ ನಮಗೆ ಸುಪ್ರೀಂ ಕೋರ್ಟ್ನವರು ನೋಟಿಸ್ನ ಇಶ್ಯೂ ಮಾಡ್ತಾರೆ. ಅಲ್ಲಿ ನೋಟಿಸ್ ಇಶ್ಯೂ ಮಾಡಿದ ಸಂದರ್ಭದಲ್ಲಿ ಇಲ್ಲೇನು ವಾದಗಳಾಗಿತ್ತು, ವಿನಯ್ ಕುಲಕರ್ಣಿ ಅವ್ರ ಪಾತ್ರ ಈ ಕೇಸಲ್ಲಿ ಇಲ್ಲ ಅನ್ನೋದು, ಅಲ್ಲೂ ಸಹ ಸೇಮ್ ವಾದನ ನಾವು ಸುಪ್ರೀಂ ಕೋರ್ಟಲ್ಲಿ ಮಂಡನೆ ಮಾಡೋರಿದ್ದೀವಿ ಸರ್. ಈಗ ಏನು ಕೋರ್ಟ್ ಫಸ್ಟ್ ಹಾಫ್ನಲ್ಲೇ ಇದೊಂದು ತೀರ್ಮಾನ ಆದೇಶವನ್ನು ಕೊಟ್ಟಿರುವಂಥದ್ದು ಕೋರ್ಟು. ಈಗ ಇವತ್ತೇ ಕುಲಕರ್ಣಿ ಅವರು ಏನಾದರೂ ಬಿಡುಗಡೆ ಆಗ್ತಾರಾ, ಇಲ್ಲ ನಾಳೆ ಯಾವತ್ತು ಆಗ್ತಾರೆ ಅನ್ನೋದು ಅದು ನೋಡಬೇಕು ಸರ್. ನಮಗಿನ್ನೂ ದೃಢೀಕೃತ ಸರ್ಟಿಫೈಡ್ ಕಾಪಿ ಸಿಗಬೇಕು. ಆ ಸರ್ಟಿಫೈಡ್ ಕಾಪಿ ಸಿಕ್ಕ ನಂತರ ನಾವು ಅದು ಏನು ಫಾರ್ಮಾಲಿಟೀಸ್ ಇದೆ, ಪ್ರೊಸೀಜರ್ ಇದೆ, ಅದನ್ನು ಮಾಡ್ಕೊಳ್ಳಿರೋದೀವಿ. ಇದಿಷ್ಟು ಅಡ್ವೊಕೇಟ್ ಸುನೀಲ್ ಅವರ ಮಾತಾಗಿರೋದು. ಅಂದರೆ ಕುಲಕರ್ಣಿ ಅವರ ಕೇಸ್ನಲ್ಲಿ ಯಾವುದೇ ರೀತಿಯ ದೋಷ ಇಲ್ಲ, ಅಂದರೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದ ತಪ್ಪಿಲ್ಲ ಅಂತ ಹೇಳಿ ನಾವು ವಾದವನ್ನು ಮಾಡಿದರೆ ಆ ಆಧಾರದ ಮೇಲೆ ಇವತ್ತು ಬೇಲ್ ಸಿಕ್ಕಿದೆ. ಹಾಗೆ ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋದರೂ ಕೂಡ ಅದನ್ನು ನಾವು ಏನು ವಾದವನ್ನು ಮಾಡಿ ಗೆಲ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಸಂಜಯ್ ಗೌಡ, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.